ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಬುಧವಾರ ವಿದ್ಯುತ್ ಬಿಲ್ ವಸೂಲಾತಿಗೆ ತೆರಳಿದ್ದ ಸೆಸ್ಕ್ ಸಿಬ್ಬಂದಿ ಹಾಗೂ ರೈತರ ನಡುವೆ ತೀವ್ರ ವಾಗ್ವಾದ ನಡೆದು ಬಿಲ್ ಪಾವತಿಸಲು ರೈತರು ನಿರಾಕರಿಸಿದ್ದಾರೆ. ಕಳೆದ 3 ವರ್ಷಗಳ ಬಾಕಿ ಬಿಲ್ ವಸೂಲಿಗಾಗಿ ಸೆಸ್ಕ್ ಇಲಾಖೆಯ ಎಇ, ಜೆಇ ಹಾಗೂ ಲೈನ್ಮೆನ್ಗಳು ಪೊಲೀಸರೊಂದಿಗೆ ಮನೆ ಮನೆಗೆ ಭೇಟಿ ನೀಡಿದ್ರು. ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗೃಹಜ್ಯೋತಿ ಯೋಜನೆಯಡಿ 200 ಯೂನಿಟ್ ಉಚಿತ ಎಂದು ಘೋಷಿಸಿದ್ರು. ತಮಗೆ ಬಿಲ್ ಬರ್ತಾ ಇದೆ ಎಂದು ದೂರಿದ್ರು. ಈ ಯೋಜನೆ ಜಾರಿಗೆ ಬರುವ ಮುನ್ನ ಇದ್ದ ಹಳೆ ಬಾಕಿ ಮೊತ್ತಕ್ಕೆ ಬಡ್ಡಿ ಸೇರಿಸಿ ಬಿಲ್ ನೀಡಿರುವುದನ್ನ ವಿರೋಧಿಸಿದ ಅವರು ಹಳೆ ಬಾಕಿಯನ್ನ ಮನ್ನಾ ಮಾಡುವಂತೆ ಒತ್ತಾಯಿಸಿ ಬಿಲ್ ಪಾವತಿಸಿದ ಸಿಬ್ಬಂದಿಯನ್ನೇ ವಾಪಸ್ ಕಳಿಸಿದ್ದಾರೆ. ಇದೇ ವೇಳೆ ರೈತರು ಮಳೆ ಇಲ್ಲದೆ ಕಬಿನಿ ಕಾಲುವೆಯಲ್ಲೂ ನೀರಿಲ್ಲದೆ ಬೆಳೆಗಳು ಒಣಗ್ತಾ ಇವೆ. ಪಂಪ್ ಸೆಟ್ಗಳಿಗೆ ನಿಯಮದಂತೆ 7 ಗಂಟೆ ವಿದ್ಯುತ್ ನೀಡುವ ಬದಲು ಕೇವಲ 3 ಗಂಟೆ ನೀಡಲಾಗ್ತಾ ಇದೆ. ಇಷ್ಟೆಲ್ಲ ಸಂಕಷ್ಟಗಳಿದ್ರೂ ಸೆಸ್ಕ್ ಸಿಬ್ಬಂದಿ ಪೊಲೀಸರನ್ನ ಕರೆತಂದು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ರು. ಈ ಕುರಿತು ಕೊಳ್ಳೇಗಾಲ ಸೆಸ್ಕ್ ಇಇ ತಬಸ್ಸುಮ್ ಪ್ರತಿಕ್ರಿಯೆ ನೀಡಿ ಗೃಹಜ್ಯೋತಿ ಯೋಜನೆಯಡಿ ವಾರ್ಷಿಕ ಸರಾಸರಿ ಬಳಕೆಯ ಆಧಾರದ ಮೇಲಷ್ಟೇ ಉಚಿತ ಯೂನಿಟ್ ನಿಗದಿಯಾಗುತ್ತದೆ ಎಂಬ ನಿಯಮವನ್ನ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಸದ್ಯ ಬಿಲ್ ಪಾವತಿಗೆ ರೈತರಿಗೆ ಮತ್ತಷ್ಟು ದಿನಗಳ ಗಡುವು ನೀಡಲಾಗಿದ್ದು ಈ ಬಗ್ಗೆ ಇ ಸ್ಪಷ್ಟಪಡಿಸಿದ್ದಾರೆ. ಅಟ್ಲೀಸ್ಟ್ ಈಗ ಸುಮಾರು 6-7 ತಿಂಗಳಿಂದ ಇವಾಗ ನೀರು ಬಿಟ್ಟರೆ ಕ್ಲೋಸ್ ಕೆಲಸ ರೈತರು ನಿನ್ನೆ 3 ಗಂಟೆ ಹೊರಗಡೆ ಹೋಗ್ಬೇಕಾಗುತ್ತೆ. ಈಗ ಅದು 3 ಗಂಟೆನ 30 ಸರಿ ತೆಗೆದು ಕಟ್ ಮಾಡ್ತಾರೆ. ಯಾವ ಥರ ಬೆಳೆ ಯಾವ ಜೀವನ ಮಾಡೋದು? ಹೋಗಿ ಜಮೀನುಗಳು ನೋಡಿ ಹೋಗಿ ನಾನು ವಾಸ್ತವ ತೋರಿಸಿ ನೋಡಿ ನಿಮಗೆ ರೈತರ ಜಮೀನು ಬನ್ನಿ, ನಿಮ್ಮ ವೆಹಿಕಲ್ ಎತ್ತರಲ್ಲಿ ಬನ್ನಿ ನೋಡಿ ವಾಸ್ತವ ಏನಿದೆ ನೋಡಿ. ಗೊತ್ತು ಬಿಡಿ ಎಲ್ಲ ಅಂತ ಅವ್ರಿಗೂ ಹೇಳಿದ್ವಿ. ಏನು ಕ್ರಾಪ್ ಇಲ್ಲವಲ್ಲ ಗೊತ್ತಿಲ್ಲ ಅವ್ರಿಗೆ. ಈಗ ಹಸಿರು ಹಸಂದೆ ಉದ್ದು ಎಲ್ಲ ಯಾವುದೂ ಇಲ್ಲ, ಎಲ್ಲ ಹೋಯ್ತು. ಈಗ ಅದು ಗೊತ್ತಿಲ್ಲ ಈಗಲೂ ಕೂಡ ಮತ್ತೆ ಬದಲಾವಣೆ ಇದು ಅಧಿಕಾರ ಬದಲಾವಣೆ ಹಸ್ತಾಂತರ ಆಗುವಾಗಲೂ ಕೂಡ 200 ಯೂನಿಟ್ ಕೊಟ್ಟಿದ್ದೀವಿ ಅಂತಲೇ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. 200 ಮೇಲೆ ಏನಿದೆ ಅದನ್ನು ನಾವು ಕಟ್ಟಾಗಿ ನಮ್ಮ ರೈತರು ಕಟ್ಟಾಗಿ ನಾವು ಬದ್ದಾಗಿದ್ದೀವಿ. ಅವ್ರು ಹೇಳೋದೇನಂದ್ರೆ ಅವಾಗ ಹೇಳಿದ್ರು ಇವಾಗ ಚೇಂಜ್ ಆಗಿದೆ ಅಂತ. ಯಾಕೆ ಚೇಂಜ್ ಆದ್ರು? ನಮ್ಮ ಅಧಿಕಾರ ಆಗೋವರೆಗೆ ಮಾಡ್ಕೊಂಡ್ರು, ಅಧಿಕಾರ ಮೇಲೆ ಈಗ ಮಾಡಿದ್ರು. ಅದಕ್ಕೆ ನಾವು ಹೊಣೆ ಅಲ್ಲ. ಈಗ ಒಂದು ಪಂಪ್ ಸೆಟ್ಗೆ 7 ಗಂಟೆ ಕೊಡ್ತೀವಿ ಅಂತಂದ್ರೆ 3 ಗಂಟೆ ಇದ್ದಿದ್ದು ಕೊಡೋರೆ ಕೊಡ್ತಾರೆ. ಡೈಲಿ ಕೊಡ್ತಾ ಇಲ್ಲ, ಡೈಲಿ 3 ಗಂಟೆ 2 ಗಂಟೆ ಕೊಡ್ತಾರೆ. ಈಗ ಕಬ್ಬೆಲ್ಲ ಈಗ ಯಾರು ಹೊಣೆ ಅಂತ ನಾವೇನು ಮಾಡೋಣ ಸರ್? ಪ್ರಕೃತಿ ವಿಕೋಪ, ಗಾಳಿ ಬೀಸ್ತಿದೆ, ಲೈನ್ ನಿಲ್ತಿಲ್ಲ, ನಿಮಗೆ ಪೇಷಂಟ್ ಮೇಂಟೆನೆನ್ಸ್ ಅಂತಿಲ್ವಾ? ಜವಾಬ್ದಾರಿ ಇದ್ದಾಗ ಮಾಡಬೇಕಲ್ವಾ? ಹೌದು. ಈಗ ಜಸ್ಟ್ ಅರ್ಧ ಗಂಟೆ ಇಲ್ಲ, ಈಗ ಆ ಅಮೌಂಟ್ ಕಟ್ಟಿ ಅಂತ ಅದಕ್ಕೇನು ಮಾಡವ್ರೆ? ಮೀಟ್ರ್ ಚಾರ್ಜು, ಬಡ್ಡಿ ಎಲ್ಲ ಹಾಕಿ ರೈತರಿಗೆ ಅವ್ರಿಗೆ ಒತ್ತಾಯ ಏನಂತ ಎಷ್ಟು ಕೋಟಿನ ಬ್ಯಾಲೆನ್ಸ್ ಇದೆ ವಸ್ತು ಮಾಡಿ. ನಿಮ್ಗೆ ಒತ್ತಾಯ ಇದೆಯಾ? ನಡ್ರಿ, ನಮ್ಮ ಮಿನಿಸ್ಟರ್ ಹತ್ರನೇ ನಡ್ರಿ, ನಾವು ನಿಮ್ದೇನು ಡ್ಯೂಟಿ ಒಂದ್ ನಿಮಿಷ ನಾನು ಹೇಳ್ತಿರೋದು ಎಲ್ಲ ಆಯ್ತು ಸರ್. ಓಕೆ, ನಾವು ಬನ್ನಿ.